ನಮಸ್ಕಾರ ಮಕ್ಕಳೇ, ಇವತ್ತಿನ ಪಾಠದಲ್ಲಿ ಲ ಮತ್ತು ವ ಅಕ್ಷರಗಳನ್ನು ಬರೆಯುವ ರೀತಿಯನ್ನು ಗಮನಿಸೋಣ. ಲ ಅಕ್ಷರವನ್ನು ಈ ರೀತಿಯಾಗಿ ವೃತ್ತಾಕಾರವಾಗಿ ತೆಗೆದುಕೊಂಡು ಈ ರೀತಿಯಾಗಿ ಅರ್ಧಚಂದ್ರಾಕಾರವಾಗಿ ಬರೆಯುವಂಥದ್ದು. ಮತ್ತೊಂದು ಬಾರಿ ಇದನ್ನು ಇಂಗ್ಲೀಷ್ನಲ್ಲಿ ಕರ್ವ್ ಪ್ಯಾಟರ್ನ್ ಅಂತೀವಿ. ಹಾಫ್ ಸರ್ಕಲ್ ಥರ ಬರೆಯೋದು. LA ಲ ಅಂಥೇಳಿ ನಾವು ಇಂಗ್ಲೀಷ್ನಲ್ಲಿ ಪ್ರೊನೌನ್ಸ್ ಮಾಡ್ತೀವಿ. ಇದನ್ನು ಲ ಅಕ್ಷರದಿಂದ ಬರುವಂತಹ ಪದಗಳು ಯಾವ್ಯಾವು ನೋಡೋಣ. ಲವಂಗ, ಕ್ಲೋಸ್, ಕ್ಲೋಸ್ ಲವಂಗ. ಲಂಗ, ಸ್ಕರ್ಟ್, ಸ್ಕರ್ಟ್. ಲತೆ, ಕ್ರೀಪರ್, ಕ್ರೀಪರ್. ಲಹರಿ, ವೇವ್, ವೇವ್. ಲಜ್ಜೆ, ಶೇಮ್ ಆನ್ ಯು, ಶೇಮ್ ಆನ್ ಯು. ಲಡ್ಡು, ಇಟ್ಸ್ ಅ ಸ್ವೀಟ್ ಡಿಶ್. ಲಾಠಿ, ಬ್ಯಾಟನ್. ಲಯ, ದ ರಿದಮ್. ಲವಣ, ಸಾಲ್ಟ್. ಈ ರೀತಿಯಾಗಿ ಲ ಇಂದ ಬರುವಂತಹ ಪದಗಳು. ವ ಅಕ್ಷರವನ್ನು ಗಮನಿಸುವುದಾದರೆ ಕೆಳಗಡೆ ವೃತ್ತಾಕಾರವಾಗಿ ಈ ರೀತಿಯಾಗಿ ತೆಗೆದುಕೊಂಡು ಮೇಲ್ಗಡೆ ಅಡ್ಡಗೆರೆ, ಉದ್ದಗೆರೆ. ಮತ್ತೊಂದು ಬಾರಿ ಗಮನವಿಟ್ಟು ನೋಡಿ. ವ ಇದನ್ನು ನಾವು ಇಂಗ್ಲೀಷ್ನಲ್ಲಿ ಪ್ರೊನೌನ್ಸ್ ಮಾಡೋದು VA, ವ. ವ ಯಾವ ರೀತಿಯಾಗಿ VA, ವ ಅಂತ ಹೇಳಿ ಪ್ರೊನೌನ್ಸ್ ಮಾಡ್ತೀವಿ. ವ ಇಂದ ಉತ್ಪನ್ನವಾಗುವಂತಹ ಪದಗಳು ಯಾವ್ಯಾವು ಅಂದರೆ ವನ, ಫಾರೆಸ್ಟ್. ವರ, ಗ್ರೂಮ್. ವರ್ಷ, ಇಯರ್. ವರ್ಣ, ಕಲರ್. ವಜ್ರ, ಡೈಮಂಡ್. ವಾರ, ವೀಕ್. ವಸ್ತು, ಮೆಟೀರಿಯಲ್. ವಕೀಲ, ಲಾಯರ್. ಈ ರೀತಿಯಾದಂತಹ ಪದಗಳನ್ನು ನಾವು ಲ ಮತ್ತು ವ ಅಕ್ಷರದಲ್ಲಿ ಗಮನಿಸಬಹುದಾಗಿದೆ. ನಮಸ್ಕಾರ.